ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ವಿಜಯದಶಮಿ ಬರ್ತಾ ಇದೆ. ಎಲ್ಲರಿಗೆ ಅಡ್ವಾನ್ಸ್ ಆಗಿ ಶುಭಾಶಯಗಳು, ಹಬ್ಬದ ಶುಭಾಶಯಗಳು. ಇನ್ನೂ ಒಂದು ವಿಶೇಷತೆ, ಈ ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSSಗೆ 100 ವರ್ಷ ಕಂಪ್ಲೀಟ್ ಆಗ್ತಾ ಇದೆ. ಅದರ ಬಗ್ಗೆ ಒಂದೆರಡು ಮಾತುಗಳು ನಂಗೆ ತಿಳಿದಿದ್ದು ಹೇಳಬೇಕಂತ ಹೇಳಿ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಸಂಘದ ಬಗ್ಗೆ ಗುರುತು, ಆದರೂ ಕೆಲವು ಮಂದಿ ಯೂತ್ಸ್ಗೆ ಇದ್ರ ಬಗ್ಗೆ ಹೇಳಬೇಕು ಅಂಥೇಳಿ. ಹಬ್ಬ ನಾವು ಮಾಡುವಾಗ ಒಂದು ಜ್ಞಾಪಕ ಇಟ್ಕೊಳ್ಬೇಕು. ವಿಜಯದಶಮಿ ಹಬ್ಬದ ಉದ್ದೇಶ ಬನ್ನಿಯ ಕೊಟ್ಟು ಒಬ್ರಿಗೊಬ್ರು ಆಲಿಂಗನ ಮಾಡಿಕೊಂಡು ಆತ್ಮೀಯವಾಗಿ ಹಿರಿಯರಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ, ನಮ್ಮ ಸಂಸ್ಕಾರ. ಭೂಲ್ ಜಾವ ಮಾಫ್ ಕರು, ಗತಂ ಗತಃ. ಒಂದು ವರ್ಷದಲ್ಲಿ ಏನೇನೋ ಆಯಿತು, ನಾವು ನೀವು ಏನೋ ಮಾತಾಡ್ಕೊಂಡು ಏನೋ ತಪ್ಪಾಯಿತು, ಕ್ಷಮೆ ಮಾಡಿರಿ, ಇದು ತೊಗೊಳ್ರಿ, ಬನ್ನಿ ನಮ್ಗೆ ಆಶೀರ್ವಾದ ಮಾಡಿರಿ ಅಂಥೇಳಿ ಮನಸ್ಸಿನಲ್ಲಿ ಇದ್ದಿದ್ದನ್ನು ಎಲ್ಲ ತೆಗೆದುಹಾಕಿ ಆತ್ಮೀಯವಾಗಿ ಸಮಾಜದಲ್ಲಿ ಬಾಳ್ತಕ್ಕಂಥ ಸಂದೇಶ ಈ ಬನ್ನಿ ಹಬ್ಬ ನಮ್ಮ ಹಿರಿಯರು ನಮಗೆ ಜೋಡಿಸ್ಕೊಟ್ಟಿದ್ದು. ಒಂದು ದಿನಕ್ಕೆ 2,50,000 ಮಂದಿ ಸಾಯ್ತಾರೆ. ನಮ್ಮ ಮರಣ ಯಾವಾಗ ಬರ್ತದೆ ಗೊತ್ತಿಲ್ಲ. ಇದ್ದು 4 ದಿವಸ ಆತ್ಮೀಯವಾಗಿ ನಗುನಗ್ತಾ ಎಲ್ಲರ ಜೊತೆಗೆ ಇರಬೇಕೆಂಬುದು ಈ ಸಂಘದ, ಈ ನಮ್ಮ ವಿಜಯದಶಮಿಯ ಉದ್ದೇಶ. ಅದೇ ಪ್ರಕಾರ ಡಾಕ್ಟರ್ ಪರಮಪೂಜ್ಯ ಹೆಡ್ಗೇವಾರ್ ಅವರು 1925ರಲ್ಲಿ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಾಗಪುರ್ನಲ್ಲಿ ಕೇವಲ 4 ಜನರಿಂದ ಸ್ಥಾಪನೆ ಮಾಡಿದ್ದು. 1917ರಲ್ಲಿ ಡಾಕ್ಟರ್ ಹೆಡ್ಗೇವಾರಿಗೆ 1 ವರ್ಷ ಜೈಲಾಯಿತು ಸ್ವತಂತ್ರದ ಹೋರಾಟದಲ್ಲಿ. ಅದಾದ ನಂತರ 1923ರಲ್ಲಿ ಮಹಾತ್ಮ ಗಾಂಧಿ ಜೊತೆಗೆ ಮೀಟಿಂಗ್ನಲ್ಲಿ ಅವರು ಒಂದು ಮಾತಾಡಿದರು, ನಮಗೆ ಸ್ವತಂತ್ರ ಬೇಕು, ಗಾಂಧೀಜಿ ಕರೆಕ್ಟು, ಆದರೆ ನಮ್ಮ ಸ್ವತಂತ್ರ ಯಾಕೆ ಹೋಯ್ತು, ಏನು ಕಾರಣದಿಂದ ನಾವು ಸ್ವತಂತ್ರನ ಕಳ್ಕೊಂಡೆವು. ಹೂಣರು, ಶಕರು, ಡಚ್ಚರು, ಮೊಘಲರು, ಪೋರ್ಚುಗೀಸರು, ಬ್ರಿಟಿಷರು ಇವರೆಲ್ಲ 1000 ವರ್ಷ ನಮ್ಮ ಮೇಲೆ ಆಳಿ ಹೋದ್ರಲ್ಲ, ಯಾವ ದೋಷಗಳು ನಮ್ಮ ಹತ್ರ ಇತ್ತು, ಆ ದೋಷ ಎಲ್ಲಿವರೆಗೆ ಹೋಗೋದಿಲ್ಲೋ ಅಲ್ಲಿವರೆಗೆ ಕೇವಲ ಸ್ವತಂತ್ರ ಬಂದರೂ ಕೂಡ ನಾವು ಅಷ್ಟೇ ಉಳಿದು ಬಿಡ್ತೀವಿ. ಲಾರ್ಡ್ ಕ್ಲೈವ್ ಅಂಬವ ಬರಿತಾನ 17ನೇ ಶತಮಾನದಲ್ಲಿ. ಅವ ಈ ದೇಶಕ್ಕೆ ಬಂದಾಗ ಬ್ರಿಟಿಷ್ ಅಧಿಕಾರಿ ಅವ ಹೇಳ್ತಾನ, ನಾನು ಕುದುರೆ ಮೇಲೆ ಕೂತು ಮುಂದೆ ಹೋಗ್ತಾ ಇದ್ದೆ ಒಬ್ಬ ಮುಸ್ಲಿಂ ರಾಜನ ಜೊತೆ ಯುದ್ಧಕ್ಕೆ. ನನ್ನ ಹಿಂದೆ 300 ಬ್ರಿಟಿಷ್ ಸೈನಿಕರಿದ್ದರು, ಅದರಿಂದ 18,000 ಇಂಡಿಯನ್ ಸೈನಿಕರಿದ್ದರು. ನಾವೆಲ್ಲ ರಸ್ತೆಗುಂಟು ಹೋಗುವಾಗ ಸಹಸ್ರ ಸಂಖ್ಯೆಯಲ್ಲಿ ಜನರು ನಿಂತು ನಮಗೆ ನಮಸ್ಕಾರ ಮಾಡ್ತಿದ್ರು, ಸುಲೋಟ್ ಮಾಡ್ತಿದ್ರು ಈ ದೇಶದ ಜನರು. ಇನ್ ಕೇಸ್ ಅವರು ಒಂದೊಂದು ಕಲ್ಲುಗಳ ತೊಗೊಂಡು ಅವತ್ತೇ ನಮಗೆ ಹೊಡೆದು ಬಿಟ್ಟಿದ್ರೆ ನಾವು ಈ ದೇಶದ ಮೇಲೆ 200 ವರ್ಷ ರಾಜ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತಿದ್ದಿಲ್ಲ ಅಂಥೇಳಿ ಆ ಲಾರ್ಡ್ ಕ್ಲೈವ್ ತನ್ನ ಡೈರಿಯಲ್ಲಿ ಬರೀತಾನೆ. ಇಷ್ಟು ವರ್ಷ ನಾವು ಇವ್ರ ಮೇಲೆ ಆಡ್ಲಿಕ್ಕೆ ಸಾಧ್ಯದ, ಒಂದು ಕಲ್ಲು ತೊಗೊಂಡು ಹೊಡೆದಿದ್ರೆ ನಾವು ದೇಶನೇ ಬಿಟ್ಟು ಓಡಿ ಹೋಗ್ತಿದ್ದೆವು ಬ್ರಿಟಿಷರು ಅಂತೇಳಿ. ಆದರೆ ದುರ್ಭಾಗ್ಯವಾಗಿ ಎಲ್ಲರೂ ನಮಸ್ಕಾರ ಮಾಡ್ತಾ ನಿಂತಿದ್ದು. ರಾಣಾ ಪ್ರತಾಪ್, ಛತ್ರಪತಿ ಶಿವಾಜಿ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಪೋರಸ ಎಲ್ಲರಿಗೂ ಬೆನ್ನಲ್ಲಿ ಚಾಕು ಹಾಕಿ ನಮ್ಮವರು ಅವರಿಗೆ ರಾಜ್ಯನ ಹಾಳು ಮಾಡಿಬಿಟ್ರು. ಇದು ನಮ್ಮಲ್ಲಿರ್ತಕ್ಕಂಥ ದೋಷ. ನಾವು ಸಂಘಟಿತರಾಗಿರಬೇಕು. ಹಿಂದೂ ಈ ಸಮಾಜದ ಬಗ್ಗೆ ಆಲೋಚನೆ ಮಾಡಬೇಕು. ಹಿಂದೂ ಸ್ಟ್ರಾಂಗ್ ಆಗಬೇಕು, ಹಿಂದೂ ಬಲಶಾಲಿ ಆಗಬೇಕು. ಹಿಂದೂ ಬಲಶಾಲಿ ಆದರೆ ಮುಸಲ್ಮಾನರು, ಕ್ರಿಶ್ಚಿಯನ್ರು ಈ ದೇಶ ಬಿಟ್ಟು ಹೋಗಬೇಕು, ಇವ್ರ ಮೇಲೆ ದಂಡೆತ್ತಬೇಕೆಂಬುದು ಉದ್ದೇಶ ಅಲ್ಲ ಸಂಘದ್ದು. ನಾವೆಲ್ಲರೂ ಆತ್ಮೀಯವಾಗಿ ಬಾಳಬೇಕೆಂಬುದೇ ಸಂಘದಲ್ಲಿ ಸಹಿತ ಎಷ್ಟು ಜನ ಮುಸ್ಲಿಮರಿದ್ದಾರೆ. ಸಂಘ ಎಂದು ಮುಸಲ್ಮಾನ್ ವಿರೋಧಿ ಅಲ್ಲ, ಇದನ್ನು ಸ್ಪಷ್ಟವಾಗಿ ಎಲ್ಲರೂ ತಿಳಿದುಕೊಳ್ಬೇಕು. ಈ ದೇಶದ ಹಿಂದೂ ಬಲಶಾಲಿಯಾಗಿ ನಿಂತಾಗ ನಮ್ಮ ಮೇಲೆ ಯಾರೂ ಅಟ್ಯಾಕ್ ಮಾಡೋದಿಲ್ಲ, ನಾವು ಯಾರ ಮೇಲೂ ಅಟ್ಯಾಕ್ ಮಾಡೋದಿಲ್ಲ. ನಾವು ದುರ್ಬಲರಾದೇವು ಅಂದರೆ ನಮ್ಮ ಮೇಲೆ ಬೇರೆಯವರು ಅಟ್ಯಾಕ್ ಮಾಡ್ತಾರೆ. ಸಂಘ ಮಾಡ್ತಕ್ಕಂಥ ಕೆಲಸ ಕೇವಲ ವ್ಯಕ್ತಿ ನಿರ್ಮಾಣ. ಸಂಘ ರೋಡ್ ಹಾಕೋದಿಲ್ಲ, ಸಂಘ ಮೆಡಿಕಲ್ ಕಾಲೇಜ್ ಕಟ್ಟೋದಿಲ್ಲ, ಸಂಘ ಮಹಿಳಾ ಉದ್ಧಾರ ಕೆಲಸ ಮಾಡೋದಿಲ್ಲ, ಸಂಘ ಶಿಶುಗಳ ಬಗ್ಗೆ ಕೆಲಸ ಮಾಡೋದಿಲ್ಲ. ಸಂಘ ಮಾಡ್ತಕ್ಕಂಥದ್ದು ಓನ್ಲಿ ವ್ಯಕ್ತಿ ನಿರ್ಮಾಣ. ವ್ಯಕ್ತಿಗಳ ನಿರ್ಮಾಣ ಆಗಬೇಕು, ವ್ಯಕ್ತಿಗಳಲ್ಲಿ ಸಂಸ್ಕಾರ ಬೇಕು, ವ್ಯಕ್ತಿಗಳಲ್ಲಿ ದೇಶಭಕ್ತಿ ಬೇಕು, ವ್ಯಕ್ತಿ ಈ ದೇಶ ನಂದು ಎಂಬ ಭಾವನೆಯವರು ಬೇಕು. ಸಂಘ ತಯಾರು ಮಾಡಿದ್ದೆ ದೀನ್ ದಯಾಳ್ ಉಪಾಧ್ಯಾಯ, ಸಂಘ ತಯಾರು ಮಾಡಿದ್ದೆ ಅಟಲ್ ಬಿಹಾರಿ ವಾಜಪೇಯಿ, ಸಂಘ ತಯಾರು ಮಾಡಿದ್ದೆ ನಮ್ಮ ಮೋದಿ, ಅದ್ವಾನಿ, ಅಮಿತ್ ಶಾ, ಪರಿಕರ್, ಎಂತೆಂಥ ಜನರನ್ನು ಮುತ್ತು ರತ್ನಗಳನ್ನು ತಯಾರು ಮಾಡಿದೆ ಸಂಘ. ಇಂಥ ಲಕ್ಷಾಂತರ ಜನರು ಇನ್ನೂ ನಮ್ಮ ದೇಶದಲ್ಲಿದ್ದಾರೆ. RSSನ ಪ್ರಚಾರಕ್ಕಾಗಿ ವಿಸ್ತಾರಕರಾಗಿ ಕೆಲಸ ಮಾಡ್ತಾರೆ. ಕಾಡಸಿದ್ದೇಶ್ವರ ಸ್ವಾಮಿಗಳು ಕೊಲ್ಲಾಪುರ ಅವರು ಹೇಳ್ತಾರೆ, ಈ ದೇಶದಲ್ಲಿ 6,50,000 ಹಳ್ಳಿಗಳ ಅಂದಾಜವ. ಈ RSS ಪ್ರಚಾರಕ ಸೇನಿದ್ದಾರೆ, ವಿಸ್ತಾರಕ ಸೇನಿದ್ದಾರೆ, ಇವರೆಲ್ಲ ಋಷಿ ಸಮಾನರು. ಇವರು ಋಷಿಗಳಕ್ಕಿಂತ ಕಮ್ಮಿ ಅಲ್ಲ. ನಮ್ಮ ದೇಶದಲ್ಲಿ 15ರಿಂದ 20 ಲಕ್ಷ ಜನರು ಸಾಧು ಸಂತರಿದ್ದಾರೆ. ಎಲ್ಲ ಸಾಧು ಸಂತರು ತಮ್ಮ ಮಠ ಮಂದಿರಗಳ ಜೊತೆಯಲ್ಲಿ ಒಂದು ಊರುಗಳನ್ನು ದತ್ತಕ್ಕೆ ತಗೊಂಡು ಇಲ್ಲಿರ್ತಕ್ಕಂಥ ಹಿಂದೂ ಸಂಘಟನೆ, ಇಲ್ಲಿರ್ತಕ್ಕಂಥ ಹಿಂದೂ ಒಂದು ಎಂಬ ಭಾವನೆಯಲ್ಲಿ ಕೆಲಸ ಮಾಡಬೇಕು ಅಂಥೇಳಿ ಅವ್ರು ಹೇಳ್ತಾರೆ. ಪಂಚ ಪರಿವರ್ತನೆ ಅಂಥೇಳಿ ನಮ್ಮ ಸಂಘದವರು ಈ ವರ್ಷದಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ನಾವು ಪ್ಲಾಸ್ಟಿಕ್ಕನ್ನು ಬಳಸಬಾರ್ದು, ನೀರನ್ನು ಉಳಿಸಬೇಕು, ಗಿಡಗಳನ್ನು ನೆಡಬೇಕು. ಕುಟುಂಬದಲ್ಲಿ ಎಲ್ಲರೂ ಸಾಮರಸ್ಯವಾಗಿರಬೇಕು. ಹಿಂದೂಗಳಿಗೆ ಒಂದೇ ದೇವಾಲಯ, ಒಂದೇ ಬಾವಿ, ಒಂದೇ ಕುಡಿಯುವ ನೀರು, ಒಂದೇ ಸ್ಮಶಾನ ಇರಬೇಕು. ಹಿಂದೂ ನಾಗರಿಕರು ಎಲ್ಲರೂ ಒಂದಾಗಿರಬೇಕು. ಹಿಂದೂ ಎಲ್ಲಿ ಹೋದರೂ ಕೂಡ ಆತ್ಮೀಯವಾಗಿ ಬಾಳ್ತಕ್ಕಂಥ ಕೆಲವು ಸೂತ್ರಗಳನ್ನು ಅಳವಡಿಸಿಕೊಳ್ಬೇಕು. ಮನೆಯಲ್ಲಿ ನಮ್ಮ ಭೋಜನ, ಆಚಾರ, ವಿಚಾರ, ನಡತೆ ಎಲ್ಲ ನಮ್ಮ ಸ್ವದೇಶಿಯಾಗಿರಬೇಕು.
ಇದೆಲ್ಲ ಪಂಚ ಪರಿವರ್ತನದಲ್ಲಿ ಸಂಘ ಈ ಸಲ ಮಾಡ್ತಾ ಇದೆ ಕೆಲಸ. ಈಗ ಸಂಘ ಮಾಡ್ತಕ್ಕಂಥ ಕೆಲಸ ಕೇವಲ ವ್ಯಕ್ತಿ ನಿರ್ಮಾಣ. ನಾನು ಶಾಖೆಗೆ ಹೋಗ್ತೀನಿ, ನಾನು ಬಾಲ ಸ್ವಯಂ ಸೇವಕಿದ್ದೆ. ನಾನು ಈಗೂ ನನಗೆ ಜ್ಞಾಪಕದ, ಅಲ್ಲಿ ಹೈದರಾಬಾದ್ನಲ್ಲಿ ಬಂಡಾರು ದತ್ತಾತ್ರೇಯ ಅವರು, ಈಗೇನು ಅವರು ಗವರ್ನರ್ ಆಗಿದ್ದರು, ರೈಲ್ವೆ ಮಿನಿಸ್ಟರ್ ಆಗಿದ್ದರು, ಅವರ ಜೊತೆ ಅವರು ಮುಖ್ಯ ಶಿಕ್ಷಕರಿದ್ದಾಗ ನಾನು ಅಲ್ಲಿ ಶಾಖೆಗೆ ಹೋಗ್ತಿದ್ದೆ. ನನಗೆ ಈ ಸಂಘಕ್ಕೆ ತಂದಿದ್ದು ಪರಮಪೂಜ್ಯ ಕುಪ್ಪೇರಾವ್ ಸಾರ್ ಅಂಥೇಳಿ, ನಮ್ಮೂರಲ್ಲಿ ಒಬ್ಬರು ಇದ್ದರು, ಶ್ರೇಷ್ಠ ವ್ಯಕ್ತಿಗಳು. ಅವರು ನಂತರ ದಿವಸದಲ್ಲಿ ಕುರುಮನ್ನ ಸಾರ್ ಅಂಥೇಳಿ. ನಾನು ಶಾಖೆಗೆ ಹೋಗುವಾಗ ಚಪ್ಪಲಿ ಒಂದು ಕಡೆ ಎಲ್ಲೋ ಬಿಷ್ಟಾಗಿ ಹೋಗಿ ಪ್ರಣಾಮ ಮಾಡಿ ಶಾಖೆಗೆ ಹೋಗ್ತಿದ್ದೆ. ನಂತರ ನಮ್ಮ ಕುಪ್ಪೇರಾವ್ ಸಾರ್ ನಾನು 2 ಚಪ್ಪಲಿಗಳನ್ನು ತಂದು ಒಂದು ಕಡೆ ಲೈನಿಗೆ ಇಡ್ತಿದ್ರು. ನಾನು ಅವಾಗ ಗುರುಗಳಿಗೆ ಕೇಳ್ತಿದ್ದೆ, ಗುರುಗಳೇ ನೀವು ಯಾಕೆ ಮುಟ್ತೀರಿ ಚಪ್ಪಲಿ, ಎಲ್ಲಿಗೆ ಹೋಗೋದಿಲ್ಲ, ಇಲ್ಲಿ ಯಾರು ಒಯ್ತಾರಂತ. ಹಾಗಲ್ಲಪ್ಪ, ಒಂದು ವ್ಯವಸ್ಥಿತವಾಗಿರಬೇಕು, ಒಂದು ಲೈನಿಗಿರಬೇಕು. ನಾವು ಮಂಡಲದಲ್ಲಿ ಕೂತಾಗ ಲೈನಿಗಿರಬೇಕು, ಧ್ವಜ ಪ್ರಣಾಮ ಮಾಡಕಲ್ಕ ಸರಿಯಾಗಿ ಮಾಡಬೇಕು. ಇವೆಲ್ಲ ಅವ್ರು ಕಲಿಸ್ತಿದ್ರು. ನಮಗೆ ಅವಾಗೇನೋ ಅರ್ಥ ಆಗಿಲ್ಲ, ಏನೋ ಹೇಳ್ತಾರಂಬಂಗಿತ್ತು. ಈಗ 70 ವರ್ಷ ನನಗೆ ಈಗ ತಿಳಿತಾ ಇದ್ದೆ, ನಮ್ಮ ಆಚಾರ ವಿಚಾರ, ನಡೆ ನುಡಿ, ಕೊಡೋದು ತೊಂಬೋದು ವ್ಯವಸ್ಥಿತವಾಗಿ ನಾನು ಜೀವನ ಇಟ್ಕೊಳ್ಬೇಕು ಅಂಥೇಳಿ ಈಗ ನಮಗೆ ಅನಿಸ್ಲಿಕ್ಕತ್ತದ. ನೋಡ್ರಿ, ಆ ಕಾರ್ಯಕ್ರಮಗಳನ್ನೇ ಸಂಘ ಜೋಡಿಸಿಬಿಟ್ಟದ. ಮನುಷ್ಯ ಯಾವ ರೀತಿ ನಿರ್ಮಾಣ ಆಗಬೇಕು, ಮನುಷ್ಯ ಯಾವ ರೀತಿ ಡಿಸಿಪ್ಲಿನ್ ಇರಬೇಕು, ಮನುಷ್ಯ ಯಾವ ರೀತಿ ಸಮಯ ಪಾಲನೆ ಇರಬೇಕು, ಮನುಷ್ಯ ಆಲಿಂಗನ ಮಾಡ್ಕೊಂಡು ಒಬ್ರಿಗೊಬ್ಬರಲ್ಲಿ ಕೈ ಕಲಿಸಿ ನಾವು ಪ್ರಾರ್ಥನೆಯ ನಂತರ ಒಂದಿಷ್ಟು ಸಮಾಜದಲ್ಲಿ ಒಂದಾಗಲಿಕ್ಕೆ ಭಾವನೆಗಳು, ಇವೆಲ್ಲ ಡಾಕ್ಟರ್ ಹೆಡ್ಗೇವಾರ್ ಅವರ ಸಂಘದಲ್ಲಿ ಅಪ್ರತ್ಯಕ್ಷವಾಗಿ ನಮಗೆ ಜೋಡಿಸಿಬಿಟ್ಟಿದ್ದಾರೆ. ये वंदन की भूमि है, ये अभिनंदन की भूमि है, ये अर्पण की भूमि है, ये तर्पण की भूमि है. इस देश के बिंदु बिंदु जल गंगा समान है. इस देश के कंकर कंकर में शंकर है. हम जिएंगे तो इस देश के लिए, हम मरेंगे तो इस देश के लिए. यदि हम मरने के बाद बहती हुई गंगा में हमारे अस्थियों को कोई कान लगाकर सुनेगा तो एक ही आवाज आएगा, भारत माता की जय, भारत माता की जय. ಇದು ನಮಗೆ ಸಂಘ ಕಲಿಸ್ತಕ್ಕಂಥದ್ದು. ಇದು ಸಂಘದಲ್ಲಿಂದ ನಾವು ಕಲಿಬೇಕು. ಇದು ಸಂಘದಲ್ಲಿ ಪ್ರತಿನಿತ್ಯ ಶಾಖೆಯಲ್ಲಿ ಇದನ್ನೆಲ್ಲ ಜೋಡಿಸಿದ್ದಿದ್ದು. ಅದಕ್ಕೆ RSSಗೆ ನಿಮ್ಮ ಮಕ್ಕಳನ್ನ ಕಳಿಸ್ರಿ. ಭಾರತ್ ಮಾತಾ ಕಿ ಜೈ.